ಮಾತ್ರ ಫೈಟಿಂಗ್ ಲಾಸ್ಟ್ ಸೀನ್ ಇದೆಯಲ್ಲ ಅದಲ್ಲಿ ಸತ್ಯ ಅದು ಸಖತ್ತಾಗಿ ಸೀನ್ ಇದೆ. ಲಾಸ್ಟ್ ಅಲ್ಲಿ ಧ್ರುವ ಸರ್ಜಾ ವಿಲನ್ ತಲೆ ತೆಗೆಯೋದು. ನಾನು ಯಶ್ವಾನ್ ಆಗಿದ್ರು ನನಗೆ ಧ್ರುವ ಸರ್ಜಾ ಅವ್ರು ಮಾಡಿರೋ ಮೂವಿ ತುಂಬಾ ಸಖತ್ ಇಷ್ಟ ಆಯ್ತು. ಅವ್ರ ಆಕ್ಟಿಂಗ್ ಆಗ್ಲಿ ಅವ್ರ ಪವರ್ ಆಗ್ಲಿ ನಾವ್ ಏನ್ ಹೇಳ್ಬೇಕು ಚೆನ್ನಾಗೈತೆ, ಸೂಪರ್ ಆಗೈತೆ. ಲಾಸ್ಟ್ ಚೆನ್ನಾಗೈತೆ. ಬರೋದು ಮಾಡ್ಬೋದಿತ್ತು, ಕ್ಲಿಯರ್ ಆಗಿ ಮಾಡ್ಬೋದಿತ್ತು. ಅಂದ್ರೆ ಏನ್ ಕಾನ್ ರೌಡಿ ಆದ ಅಂತ ಗೊತ್ತಿಲ್ವಲ್ಲ, ಅದ್ರ ಸ್ವಲ್ಪ ಕ್ಲಿಯರ್ ಆಗಿ ತಿಳಿಸ್ಕೊಡ್ಬೇಕಿತ್ತು. ಚೆನ್ನಾಗಿದೆ ಅಲ್ಲ ಮೂವಿ ಮಾತ್ರ ಮಸ್ತ್. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕನ್ನಡ ಇಂಡಸ್ಟ್ರಿ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಗೂಸ್ ಬಂಪ್ಸ್ ಆಗ್ತಾ ಇದೆ. ಸೀನ್ ನೋಡ್ತಾ ಇದ್ರೆ ಹೌದಣ್ಣ, ಪಕ್ಕದ ಫ್ಯಾನ್ ಅಲ್ಲ, ಅಪ್ಪಟ ಪರಮ ಪಕ್ಕ. ಕ್ಲೈಮ್ಯಾಕ್ಸ್ ನೋಡಿ ಹಂಗೆ ಗೂಸ್ ಬಂಪ್ಸ್ ಆಗ್ತಾ ಇದೆ. ಸುದೀಪ್ ಸರ್ ಅದು ಆಕ್ಟಿಂಗ್ ನೋಡಿ. ಸೂಪರ್ ಆಗಿದೆ ಮೂವಿ. 100 ಡೇಸ್ ಪಕ್ಕ. ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. 100 ಡೇಸ್ ಪಕ್ಕ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡೋರು. ಸರ್ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಯಶ್ವಾನ್ ಆಗಿದ್ರು ನನಗೆ ಧ್ರುವ ಸರ್ಜಾ ಅವ್ರು ಮಾಡಿರೋ ಮೂವಿ ತುಂಬಾ ಸಖತ್ ಇಷ್ಟ ಆಯ್ತು. ಅವ್ರ ಆಕ್ಟಿಂಗ್ ಆಗ್ಲಿ ಅವ್ರ ಪವರ್ ಆಗ್ಲಿ ತುಂಬಾ ಎಕ್ಸ್ಪ್ರೆಷನ್ಸ್ ಆಗ್ಲಿ ಸಖತ್ತು. ಮತ್ತೆ ಲಾಸ್ಟ್ ಅಲ್ಲಿ ಕಿಚ್ಚ ಬಾಸ್ ಬಂದ್ರು, ಅದು ಆ ಕ್ರೇಜ್ ಸಖತ್ತಾಗಿತ್ತು ಸರ್. ಮೂವಿ ಚೆನ್ನಾಗಿತ್ತು, ಇಷ್ಟ ಆಯ್ತು. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಫೈಟಿಂಗ್ ಚೆನ್ನಾಗಿತ್ತು. ಮಾತ್ರ ಫೈಟಿಂಗ್ ಲಾಸ್ಟ್ ಸೀನ್ ಇದೆಯಲ್ಲ ಅದಲ್ಲಿ ಸತ್ಯ ಅದು ಸಖತ್ತಾಗಿ ಸೀನ್ ಇದೆ. ಹೀರೋಯಿನ್ ಚೆನ್ನಾಗಿದೆ. ಸೂಪರ್ ಇದೆ. ಆಕ್ಟಿಂಗ್ ಸ್ಟೋರಿ ಸೂಪರ್ ಇದೆ ಸರ್. 3 ದಿನ ಓಡಿತ್ತು. ಏನಿಲ್ಲ, ಒಂದ್ ಸಾಂಗ್ ಯಾವ್ದ ಸರ್ಸೆ ಆ ಸಾಂಗ್ ಇಲ್ಲ ಇದ್ರಲ್ಲಿ. ಅದು ಆ ಸಾಂಗಿಗೋಸ್ಕರ ಬಂದೆ, ಅದೇ ಇಲ್ಲ. ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು. ಮೂವಿ ಮಾತ್ರ ಫಿಲಂ ಚೆನ್ನಾಗಿದೆ ಅಣ್ಣ, ಸಖತ್ತಾಗಿದೆ. ಇಷ್ಟ ಆಯ್ತು. ಯಾವ ಸೀನು? ಎಲ್ಲಾ ಸೀನು ಇಷ್ಟ ಆಗುತ್ತೆ. ಆಕ್ಷನ್ ಓರಿಯೆಂಟೆಡ್ ಮೂವಿ. ಅದರಲ್ಲೂ ಬ್ರದರ್ ಸೆಂಟಿಮೆಂಟ್ ಸೀನ್ ಚೆನ್ನಾಗಿದೆ. ಅದರಲ್ಲಿ ಧ್ರುವ ಸರ್ಜಾ ಅವರು ಬ್ರದರ್ ಸೆಂಟಿಮೆಂಟ್ ಅಲ್ಲಿ ಡೈಲಾಗ್ ಹೊಡಿತಾರಲ್ಲ, ಆ ಸೀನ್ ಒಂಥರ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ ಸರ್, ಚೆನ್ನಾಗಿತ್ತು ಫಿಲಂ, ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಧ್ರುವ ಸರ್ಜಾ ವಿಲನ್ ತಲೆ ತೆಗೆಯೋದು. ಇಲ್ಲ ಬರಲ್ಲ ಅನ್ಕೊಂಡಿದ್ವಿ. ಜೈ ಡಿ ಬಾಸ್ ಮಾತಾಡಿದೀನಿ ಬೇಜಾನ್. ಜೈ ಡಿ ಬಾಸ್. ತುಂಬಾ ಚೆನ್ನಾಗಿದೆ. ಬ್ರದರ್ ಸೆಂಟಿಮೆಂಟ್ ಮೂವಿ ಎಲ್ಲ ಚೆನ್ನಾಗಿದೆ. ಗೊತ್ತು ಸರ್ ನಿಮ್ಗೆ.